ಹ್ಞೂ ಮಾಡ್ರಿ ಗಣಿತಗಳನ್ನು. ಇವತ್ತಿನ ಹೆಂಗೆ ಮಾಡೋದು, ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ಟೈಮ್ ಕೊಟ್ಟದ. ಈಗ ನಾ ಇಂಥ ಮಾದರಿಗಳನ್ನು ನಾ ಹೇಳೀನಿ, ಈಗ ನೀವು ಮಾಡಬೇಕು. ಹಾಂ, ವಿಡಿಯೋ ಆನ್ ಮಾಡ್ರಿ. ಯಾಕಂದ್ರೆ ನೀವು ನಿಮ್ಮದು ಮಾಡೋದು ಆದಿಂದೇ ವಿಡಿಯೋ ಆನ್ ಮಾಡ್ಬೇಕು. ಯಾಕಂದ್ರೆ ನಾನು ನಿಮ್ಮದು ಗಣಿತ ಆಗೋ ತನಕ ನಿಂದ್ರಂಗಿಲ್ಲ. ನಾ ಹಿಂಗೆ ಹೊರಗೆ ಇರ್ತಾನಲ್ಲ, ವಿಡಿಯೋ ಮ್ಯೂಟ್ ಮಾಡಿರಿ. ಮ್ಯೂಟ್ ಮಾಡಿ ಬಿಡಿಸೋದು, ಅದೇನು ಮ್ಯೂಟ್ ತೆಗೀರಿ. ನೀವು ಮ್ಯೂಟ್ ತೆಗಿಲಾರ್ದ ಬಿಟ್ರಿ ಅಂದ್ರೆ ಬಂದು ಬೇಡ ಬೇಡ ಗಣಿತ ತಿಳಿಸ್ಲಿಕ್ಕೆ ಚಾಲು ಮಾಡ್ತಾರೆ. ಯಾಕೆ ವಿಡಿಯೋ ದೊಡ್ಡ ಹೋಗ್ತವೆ, ನಿಮ್ಮ ಗಣಿತ ಆಗೋ ತನಕ ನಾವು ನಿಂದಿರುವುದಿಲ್ಲ. ನೋಡ್ರಿ, 3.865 ಭಾಗಿಲೆ 0.91. ಇದು ದಶಮಾಂಶದ. ಇದನ್ನು ಪೂರ್ಣ ಸಂಖ್ಯೆ ಮಾಡ್ಕೋಬೇಕಾದ್ರೆ ಬಿಂದುದ ಮುಂದೆ 2 ಅಂಕೆ ಅಂದ್ರೆ ನೀವು 2 ಅಂಕೆ ಮುಂದೆ ಸರಿಸಿರಿ 86 ಮುಂದೆ ಹೋಗ್ತದೆ. ಅಂದ್ರೆ ಹೆಂಗ 386.75 ಭಾಗಿಲೆ 91 ಆಯ್ತು. ಈಗ ನೀವು ದಶಮಾಂಶ ತಗದಂಗ ಆಯ್ತು. ಈಗ ನೀವು ಇದನ್ನ 386.75 ಭಾಗಿಲೆ 91 ಭಾಗಿಸ್ರಿ. ಇಷ್ಟು ಸರಳ ಅದ. ಇದು 9ರ ಮಂಗಿ ಬಂದ್ರೆ ಸಾಕು. 9 4 36, 9 5 45 ದೊಡ್ಡದಾಗ್ತದ. 9 4 36, 4 1 4, 9 4 36, 6 4 ಹೋದ್ರೆ 2, 8ರಾಗ 6 ಹೋದ್ರೆ 2, 0. ಈ 7 ಇಳಿಸೋಳಿಗೆ ಬರೋದಿಲ್ಲ. ಯಾಕೆ ಹೇಳ್ರಿ? ನಡಬರ್ಕ ದಶಮಾಂಶದ ಇಡ್ರಿ ಅದನ್ನ. ಈ 7 ತಗೋರಿ. ಈಗ 9 2 18, 9 3 27 ದೊಡ್ಡದಾಗ್ತದೆ. 9 2 ದೊಡ್ಡ ಭಾಗಾಕಾರ ಸರಳ. 2 1 2, 2 9 18. ಮತ್ತೆ ಇದಕ್ಕೆ ಗುಣಾಕಾರ ಮಾಡ್ಬೇಕು. 2ಕ್ಕೆ 91ಕ್ಕೆ 2 1 2, 2 9 18. 7ರಾಗ 2 ಆದ್ರೆ 5, 12ರಾಗ 8 ಆದ್ರೆ 4, ಕೈಲ ಬಂತು 1 0. ಈ 5 ತಗೋರಿ. ನೋಡ್ರಿ, 9ಕ್ಕೆ 45 ಭಾಗಿಸ್ರಿ. 9 5 ನೋಡ್ರಿ, 9 5 45, 5 5 9 5 45, 5 1 5, 9 5 45. ಉತ್ತರ 0 0 0. ಆನ್ಸರ್ ಈಸ್ ಈಕ್ವಲ್ ಟು 4.25. ಇನ್ನು ಇದನ್ನ ನಿಮಗೆ ಸೀರಿಯಲ್ ನಂಬರ್ 1ರೊಳಗೆ ದೊಡ್ಡ ದೊಡ್ಡ ಭಾಗಾಕಾರ ಕೊಟ್ಟನ್ನ. ಇದು ಸೀರಿಯಲ್ ನಂಬರ್ 2. 2ರೊಳಗೆ 213 ವಿಡಿಯೋಗಳು. ಈ 213 ವಿಡಿಯೋಗಳು ಇನ್ನೂ ಎಷ್ಟಾಗ್ತಾವ ಏನೋ. ಇವು ಹೆಂಗೆ ಕಲ್ಕೋತ ಬರ್ತೀರಿ ಹಂಗಂಗೆ ಒಂದೊಂದು ಪೇಪರ್ ಬರ್ತಾವ ನಡ್ಬರ್ಕ್. ಅದು ನಮ್ಗೆ ಸಪ್ರೇಟ್ ಪೇಪರ್ ಮಾಡಿ ಕಳಿಸ್ತೀವಿ ನಾವು. ಮೊದಲು ಗಣಿತ ರೆಡಿ ಆದ ಕೂಡಲೇ ಅದರನ್ನೇ ಆಯ್ಕೆ ಮಾಡಿ ತೆಗಿತಿರ್ತೀವಿ ನಾವು. ನೋಡಿ, ಇಂಥವು 2 ಗಣಿತಗಳು ಬೀಳ್ತಾವ. ಇವಕ್ಕೊಂದೊಂದು ನಾವು ಮಾರ್ಕ್ಸ್ ಬರ್ದಿರ್ತೀವಿ. ಈಗ ನೀವು ಇನ್ನೊಂದು ಸರಳ ರೀತಿಯೊಳಗೆ ಇಲ್ಲೇ 982.45 ಅದ ಭಾಗಿಲೆ 4.01 ಅದ. ಇಲ್ಲೂ ದಶಮಾಂಶದಾಗ 2 ಸ್ಥಾನದ, ಇಲ್ಲೂ ದಶಮಾಂಶದಾಗ 2 ಸ್ಥಾನದ. ಅಂದ್ರೆ ಅದು ಪೂರ್ಣ ಸಂಖ್ಯೆ ಅಂತ ತಿಳ್ಕೊಬೇಕು ನೀವು. ಏನಿಲ್ಲ, 98,245 ಭಾಗಿಲೆ 401 ಅಂತ ತಿಳ್ಕೊಂಡು ಬಿಡ್ರಿ. ಪ್ರಶ್ನೆನೇ ಬರೋದಿಲ್ಲ. ಯಾಕ? 2 ಸ್ಥಾನ ಬೆಲೆಗಳು ಒಂದೇ ಆಗಿದ್ದಾರೆ. ದಶಾಂಶ ಶತಾಂಶ, ಹತ್ತಾಂಶ ನೂರಾಂಶ, ಹತ್ತಾಂಶ ನೂರಾಂಶ ಇತ್ತಂದ್ರೆ ಇವು 2 ಸಂಖ್ಯೆಗಳು ಪೂರ್ಣ ಸಂಖ್ಯೆ ಅಂತ ತಿಳ್ಕೋಬೇಕು. ಪೂರ್ಣ ಸಂಖ್ಯೆ ಅಂದ್ರೇನು? 9 8 2 4 5 ಭಾಗಿಲೆ 401 ಅಂತ ನೀವು ಸ್ಥಾನ ಬೆಲೆ ಹಾಕಲಾರ್ದ ಬರ್ಕೋಬೇಕು. ಯಾಕ? ಇಲ್ಲಿ 2 ಸ್ಥಾನವ, ಇಲ್ಲಿ 2 ಸ್ಥಾನವ, ಈಕ್ವಲ್ ಆತ ಸ್ಥಾನ. ಒಳಗೆ ನೀವು ದಶಮಾಂಶ ತೆಗೆದನ್ನ ನೀವು ದಶಮಾಂಶ ಇದ್ರೂ ಸಹಿತ ಇದು ಪೂರ್ಣ ಸಂಖ್ಯೆ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ದಶಮಾಂಶದ ಮುಂದೆ 2 ಸ್ಥಾನದ, ಇಲ್ಲಿ ದಶಮಾಂಶದ ಮುಂದೆ 2 ಸ್ಥಾನದ, ಈಕ್ವಲ್. ಅದನ್ನ ಹೆಂಗೆ ಅನ್ನೋದನ್ನು ತೋರಿಸ್ನು. ಈಗ ನೋಡಿ, ಬಿಂದುದ ಮುಂದೆ 2 ಸ್ಥಾನದ, ಬಿಂದುದ ಮುಂದೆ 2 ಸ್ಥಾನ ಒಗದ್ ಬಿಟ್ರಿ ಅಂದ್ರೆ ಬಿಂದು ಇಲ್ಲಿ ಬಂತಾರೆ. ಇದು ಪೂರ್ಣ ಸಂಖ್ಯೆ ಆಗಿಬಿಡುತ್ತದಿಲ್ಲ ನೋಡ್ರಿ. ಅದಕ್ಕೆ ಪೂರ್ಣ ಸಂಖ್ಯೆ. ಪೂರ್ಣ ಸಂಖ್ಯೆ ಯಾಕಂದ್ರು ನೀವು ಕನ್ಫರ್ಮ್ ಮಾಡ್ತಾನ, ಪ್ರೂಫ್ ಮಾಡಿ ತೋರಿಸ್ತಾನ.
ನೋಡ್ರಿ ದಶಮಾಂಶ ಬಂದ 2 ಸ್ಥಾನ ಅದ, ಇದನ್ನ 2 ಸ್ಥಾನ ಮಾಡ್ಲಿಕ್ಕೆ ಹೋರಿ ಏನಾಗ್ಬಿಡ್ತದ, ಮುಂದೆ ಅಂಕಿನೇ ಇಲ್ಲಿ ಪಾಯಿಂಟ್ ಬಿತ್ತಂದ್ರೆ ಇದು ಪೂರ್ಣ ಸಂಖ್ಯೆ, ಮುಂದಿದ್ದು ದಶಮಾಂಶ, ಬಿಂದು ಕ್ವಾಟ್ರಿ ಅಂದ್ರೆ ಮುಂದೆ ಅಂಕಿ ಇಲ್ಲ, ಇದಕ್ಕೆ ನಾವು ಪೂರ್ಣ ಸಂಖ್ಯೆ ಅಂತ ಒಪ್ಕೋಬೇಕು. ಭಾಗಾಕಾರ ಮಾಡ್ರಿ. 982 45 ಭಾಗಿಲೆ, ನೀವು ಇದೇ ಲೆಕ್ಕನೇ ದೊಡ್ಡದೇ ಭಾಳ ಸರಳ್ರಿ ಸರ್ ಅಂತ ನಾಳೆ ನಿಮ್ಮ ಬಾಯಿನಿಂದೇ ಬರ್ತದೆ. ದೊಡ್ಡ ಭಾಗಾಕಾರೇ ಭಾಳ ಸರಳ ಅಂತ ನಾಳೆ ಎಲ್ಲ ಹುಡುಗರು ಈ ಗಣಿತ ಮಾಡೋದ್ರಿಂದ ಏನು ಫಾಯ್ದೆ ಅಂದ್ರೆ ದೊಡ್ಡ ದೊಡ್ಡ ಮಸ ಕಂಡು ಹಿಡಿಬೋದು ನೀವು. 2ರಲ್ಲಿ 3ರಲ್ಲಿ 4ರಲ್ಲಿ 5ರಲ್ಲಿ ಏನು ಗೋಸೆ ಇಲ್ಲ. ಈ ಭಾಗಾಕಾರ ಕಲೀರಿ ನೀವು, ದೊಡ್ಡ ದೊಡ್ಡ ಮಸ ಮಾಡ್ತೀರಿ ನೀವು. ನಾ ಅಂತಾವೆ ಆಗ್ತದೆ, ನಾ ಗಣಿತ ಸಣ್ಣ ಹಾಕಿದ್ದು ಗಣಿತ ತಿಳಿಸೋದಲ್ಲ ನಾನು. ಇದು ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಪ್ರಿನ್ಸಿಪಲ್ ಏನಂದ್ರೆ ಸುಮ್ಮ ಸರಳ ಗಣಿತ ಹಾಕಿ ತಿಳಿಸಂಗಿಲ್ಲ. ಬಿರಿ ಲೆಕ್ಕ ಕಲೀರಿ, ಸಣ್ಣ ಲೆಕ್ಕ ಎಳ್ಕೊಂಡು ಹೋಗಿಬಿಡ್ತೀರಿ ನೀವು. ಅವತ್ತು ಇವೆಲ್ಲ ICIC ಓಲ್ಡ್ ICIC ಅಭ್ಯಾಸ ಇವು. ಇವತ್ತು 50 ವರ್ಷದ ಹಿಂದಿನ ಬುಕ್ಗಳು ಇವೆಲ್ಲ ಹೆಂಗೆ ಎಷ್ಟು ಬಿರಿ ಇದ್ದು ಅವಾಗಿನ ಲೆಕ್ಕ. ಈಗಿನ 4ನೇತೆಗೆ 5ನೇತೆ ಗಣಿತ ನೋಡ್ರಿ ಹೆಂಗವ. ಇಂಥವು ಕಲೀರಿ, ಬಿರಿ ಕಲೀರಿ, ಭವಿಷ್ಯ ಉದ್ಧಾರ ಆಗ್ತದ. ಸುಮ್ಮ ನಾಮಕೆ ವಾಸ್ತೆ ಮಾರ್ಕ್ಸ, ನಾಮಕೆ ವಾಸ್ತೆ ಡಿಗ್ರಿ ಮಾಡಿದ್ರೆ ಭವಿಷ್ಯ ಇಲ್ಲ. ನೀವು ಬಿರಿ ಕಲೀರಿ, ನಾಳೆ CET ರ್ಯಾಂಕ್ ನೀವೇ ಬರ್ತೀರಿ. ಅಲ್ಲಿ CET ಒಳಗೆ ಈ ಅಭ್ಯಾಸ ಅಲ್ಲಿರ್ತದೆ. ಈಗೇ ಕಲಿತಿರ್ತೀರಿ ನೀವು ಈ ಅಭ್ಯಾಸ ನೋಡ್ಕೊರಿ. 4ರಲ್ಲಿ 401 ಮಗ್ಗಿ ಬರುವುದಿಲ್ಲ ಅಂತ ಗಾಬರಿ ಆಗಬಾರ್ದು. ನೀವು 4ರ ಮಗ್ಗಿ ಬಂದ್ರೆ ಸಾಕು. ಇವೇ ಟ್ರಿಕ್ಸ್ಗಳು, ಕಲಿಬೇಕಾದ ಟ್ರಿಕ್ಸ್ಗಳು ಇವೆ. 4 2 ಎಷ್ಟು ಹಚ್ಚಿರಿ, 4 2 8 ನೋಡ್ರಿ. 2 1 2, 2 ಪೂಜಿ 2 4 8 ನೋಡ್ರಿ. ಕಳಿ 2 2 ಅಂದ್ರೆ 0, 8ಕ್ಕೆ 8, 9 8 ಆದ್ರೆ 1, ಈ 4 ತಗೋರಿ. 4 4 16, 4 5 20 ದೊಡ್ಡದಾತ. 4 4 ಹಚ್ಚಿರಿ ನೋಡ್ರಿ. 4 1 4, 4 ಪೂಜಿ 4 4 16, 0 0 8 6 ಆದ್ರೆ 2, ಈ 5 ತಗೋರಿ. 4 5 ನೋಡ್ರಿ. 5 1 5, 5 ಪೂಜಿ 5 4 20 ನೋಡ್ರಿ. ಸರಳ ಗಣಿತ. ಆನ್ಸರ್ ಈಸ್ ಈಕ್ವಲ್ ಟು 245 ನೋಡಿ. ಇಂಥ ಗಣಿತಗಳಿಂದ ಮುಂದೆ ಹಾಕಿದ್ದು ದೊಡ್ಡ ದೊಡ್ಡ ಭಾಗಾಕಾರಗಳನ್ನು ನೀವು ಮಾಡಲೇಬೇಕು. ಅಲ್ಲಿ ಪೇರೆಂಟ್ಸ್ ಕೂತು ಚೆಕ್ ಮಾಡ್ತಾರೆ, ಸರ್ಗಳು ಚೆಕ್ ಮಾಡ್ತಿರ್ತಾರೆ. ನಮ್ಗಿಂತಲೂ ಶಾಣೆ ಪೇರೆಂಟ್ಸ್ ಕೂತಿರ್ತಾರೆ ನಿಮ್ಮ ಮಗಲಾಗ. ನಾವೇ ಶಾಣೆ ಇರಲ್ಲ. ನನ್ನ ಕೋಚಿಂಗ್ ಯಾರು ತಗೋತಾರ ಅವ್ರು ನನ್ಗಿಂತಲೂ ಶಾಣ್ಯರಿದ್ದವ್ರೆ ಈ ಕ್ಲಾಸಿಗೆ ಅದರಾಗಿರ್ತಾರೆ. ನನ್ಗಿಂತಲೂ ಶಾಣೆ ಪೇರೆಂಟ್ಸೇ ಈ ಸ್ಕೂಲ್ ಲೈಕ್ ಮಾಡೋರು. ಇದು ಬರೆದಿಟ್ಟಂಗೆ, ನಾ ಮಾತಾಡಿದ ಮುತ್ತಿನಂಗೆ. ಮತ್ತು ಇನ್ನೊಂದು ಪೇರೆಂಟ್ಸ್ಗಿಂತಲೂ ನಾವು ಶಾಣೆ ಇರಲ್ಲ. ದೊಡ್ಡ ದೊಡ್ಡ ಡಿಗ್ರಿ ಅವ್ರು ಕೂತಿರ್ತಾರೆ ನಮ್ಮನ್ನು ನೋಡ್ಲಿಕ್ಕೆ. ಹಿಂಗೆ ಅರ್ಥ ಮಾಡ್ಕೋತಂದ. ನಾ ಶಾಣೆ ಅನ್ನೋ ಭಾವನದಿಂದ ಟೀಚರ್ ಮಾಡೋದಲ್ಲ. ಅಲ್ಲಿ ಕೂತು ನೋಡೋರು ನಮ್ಗಿಂತ ಶಾಣ್ಯರು ಇರ್ತಾರಂತ ಆ ಇದನ್ನ ಇಟ್ಕೊಂಡು ನಾನು ಪೂಜ್ಯ ಭಾವನೆ ಇಟ್ಕೊಂಡು ನಾ ಟೀಚ್ ಮಾಡ್ತಿರ್ತೀನಿ. ನಮ್ಮನ್ನು ತಪ್ಪಾಗ್ಬೋದು, ಆದ್ರೆ ಲೆಕ್ಕ ತಪ್ಪು ಕಲಿಸಂಗಿಲ್ಲ. ನನಗೆ ಬರಲಿಲ್ಲ ಅಂದ್ರೆ ಕಲಿಸ್ಲಿಕ್ಕೆ ಹೋಗೋದನ್ನ. ಇದು ನನ್ನ ಪ್ರಿನ್ಸಿಪಲ್. ಯಾರು ಬರ್ತಾವ ಅವ್ರಿಗೆ ಕೇಳಿ ಅವ್ರ ಕಡೆ ಕೇಳ್ಕೊಂಡು ಬಂದು ಗಣಿತ ಹೇಳ್ತೀನಿ. ಸುಮ್ಮನೆ ಹಿಂಗೆ ಇರ್ಬೋದಲ್ಲ ಗಣಿತ ಅಂತ ನಾ ಎಂದೂ ತಿಳಿಸೋದಲ್ಲ. ಎಲ್ಲ ಲೆಕ್ಕ ಬರಲಿಕ್ಕೇನ ಸರ್ವಜ್ಞ ಅಲ್ಲ ನಾವು. ನಮ್ಮನ್ನು ಒಳಗೆ ಒಂದೊಂದು ಬಿರಿ ಇರ್ತಾವೆ. ಯಾರೇ ಶಾಣ್ಯಾರು ಕೇಳ್ಕೊಂಡು ಕಿಶಂದ ನಾ ತಿಳ್ಕೊಂಡು ಬಂದ ನಿಮ್ಮ ಗಣಿತ ತಿಳಿಸ್ತಿರ್ತಾನೆ. ನೀವು ಸೋಲಿಕ್ಕೆ ಸಾಧ್ಯ ಇಲ್ಲ. ನೀವು ಸೋಲಿಕ್ಕೆ ಕಾರಣ ಅಂದ್ರೆ ನಾ ಶಾಣೆ ಅನ್ನೋದು ನನ್ನಲ್ಲಿ ಬಂತಂದ್ರೆ ವಿದ್ಯಾರ್ಥಿಗೆ ಸೋಲಿರ್ತಾನೆ. ಇದೆ ನಾನು ಎಲ್ಲ ಮತ್ತೊಬ್ಬರ ಕಡೆಯಿಂದ ಶಾಣ್ಯರ ಕಡೆ ಹೋಗಿ ಬರಲಾರದನ್ನ ತಿಳ್ಕೊಂಡು ಬಂದ ನಿಮಗೆ ನಾ ಹೇಳಿದಂದ್ರೆ ವಿದ್ಯಾರ್ಥಿಯ ಜಯ ಕಟ್ಟಿಟ್ಟ ಬುದ್ಧಿ. ಚೆನ್ನಾಗಿ ಬರ್ಕೋರಿ. ಮುಂದಿನ ಗಣಿತ ನೋಡ್ರಿ.